ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಗಣತಿಯಲ್ಲಿ ಏನೆಲ್ಲ ಕೇಳ್ತಾರೆ ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವ ವೆಬ್ಸೈಟ್ನಲ್ಲಿ ಪ್ರತಿಯೊಂದು ಸ್ಟೆಪ್ಪನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಯಾವ ವೆಬ್ಸೈಟ್ನಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದಾದರೆ se.census.gov.in ಈ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇಲ್ಲಾಂದರೆ ಗೂಗಲಲ್ಲಿ ಸೆನ್ಸಸ್ ಇಂಡಿಯಾ SC ಪೋರ್ಟಲ್ ಅಂತ ಹೊಡೆದ್ರೆ ಈ ರೀತಿಯಾಗಿ ನಿಮಗೆ ಕಾಣಿಸ್ತಿರ್ಬೋದು. ವಿಡಿಯೋದಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಕಾಣಿಸ್ತಿರ್ಬೋದು ಲಾಗಿನ್ ಅಂತ. ಸ್ಟೇಟ್, ಪ್ರತಿಯೊಂದು ಸ್ಟೇಟು ಇದೆ. ನೀವು ಯಾವ ಸ್ಟೇಟ್ನವರು ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಬೋದು. ಈ ವಿಡಿಯೋನ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕನ್ನಡದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ ಸ್ಟೇಟ್ ಕರ್ನಾಟಕ ಹಾಕಿದ್ದೀನಿ. ಹಾಗೆ ಕ್ಯಾಪ್ಚರ್ ID ಹಾಕಬೇಕು. ಇಲ್ಲಿದೆಯಲ್ಲ, ಹೇಗಿದೆಯೋ ಹಾಗೆ ಹಾಕಿ. ಹಾಗೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಕೇಳುತ್ತೆ. ಇಲ್ಲಿ ಏನಪ್ಪ ಕೇಳ್ತಿದೆ ಅಂದರೆ 2027ರ ಜನಗಣತಿ. ಆಮೇಲೆ ಈ ಅರ್ಜಿಯನ್ನು 15ರಿಂದ 20 ನಿಮಿಷದೊಳಗೆ ಅರ್ಜಿ ಸಲ್ಲಿಸಬೇಕು. ಇಲ್ಲಾಂದರೆ ಸೆಷನ್ ಕ್ಲೋಸ್ ಆಗುತ್ತೆ. ಸೆಷನ್ ಕ್ಲೋಸ್ ಆಗೋದಿದ್ದನ್ನು ಭಯ ಬೀಳಬೇಡಿ. ನೀವು ಎಲ್ಲಿವರೆಗೂ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಅಲ್ಲಿವರೆಗೂ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಮಾಡ್ತಾ ಹೋಗ್ತಾ ಇರಿ. ಆವಾಗ ಮತ್ತೆ ಲಾಗಿನ್ ಆದರೂ ಕೂಡ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ನೀವು ಎಲ್ಲಿವರೆಗೂ ಸೇವ್ ಮಾಡಿರ್ತೀರೋ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕೇಳುತ್ತೆ. ನೇಮ್ ಆಫ್ ದಿ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಅಂತ ಇದೆ. ಅಂದರೆ ಮನೆಯ ಹಿರಿಯ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಒಂದು ಬಾರಿ ರಿಜಿಸ್ಟರ್ ಆಯಿತು ಅಂದರೆ ಮತ್ತೆ ರಿಜಿಸ್ಟ್ರು ಚೇಂಜಸ್ ಮಾಡೋಕ್ಕಾಗಲ್ಲ. ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಇಮೇಲ್ ಐ ಡಿ ಆಪ್ಷನಲ್, ಹಾಕಂಗಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ನಾನು ಮೊದಲೇ ಹೇಳಿದಾಗೆ ಮನೆಯ ಹಿರಿಯ ವ್ಯಕ್ತಿ ಹೆಸರು ಹಾಕ್ತಿರಲ್ಲ, ಹಾಗೆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಿರಲ್ಲ, ಮೊಬೈಲ್ ನಂಬರ್ ಒಂದು ಬಾರಿ ಎಂಟ್ರಿ ಮಾಡಿದ್ರೆ ಮತ್ತೆ ಇನ್ನೊಂದು ಸಾರಿ ತೊಗೊಳೋದಿಲ್ಲ. ಮತ್ತೆ ಅಕಸ್ಮಾತ್ ಡೀಟೇಲ್ಸಲ್ಲಿ ಏನಾದ್ರು ತಪ್ಪಾಯಿತು ಅಂದರೆ ಹೊಸ ಮೊಬೈಲ್ ನಂಬರ್ ಹಾಕಿ ಮತ್ತೆ ಅದೇ ಹೆಸರನ್ನು ಎಂಟ್ರಿ ಮಾಡಿಕೊಂಡು ಹೊಸ ರಿಜಿಸ್ಟ್ರೇಷನ್ ಮಾಡ್ತಾ ಕಂಟಿನ್ಯೂ ಮಾಡಬೇಕಾಗತ್ತೆ. ಒಂದು ಸಾರಿ ಮಾಡಿದ್ಮೇಲೆ ಮತ್ತೆ ಮಾಡೋಕ್ಕಾಗೋದಿಲ್ಲ. ನೋಡಿಕೊಂಡು ಹುಷಾರಾಗಿ ಎಂಟ್ರಿ ಮಾಡಿ. ಈ ರೀತಿಯಾಗಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಿದೆ. ಎಲ್ಲ ಭಾಷೆಯಲ್ಲೂ ಇದೆ. ನಿಮಗೆ ಕನ್ನಡ ಬೇಕು ಅಂದರೆ ಕನ್ನಡ, ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್, ಯಾವ್ಯಾವ ಭಾಷೆಯಲ್ಲಿ ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆ ಭಾಷೆಯಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಎಕ್ಸಾಂಪಲ್ ನಾನು ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿದ್ದೀನಿ. ಕನ್ನಡದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ OTP ಬರುತ್ತೆ. OTPನ ಎಂಟ್ರಿ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಡಿಸ್ಟಿಕ್ ಯಾವುದ್ರಲ್ಲಿ ಇದ್ದೀರಾ ನೀವು, ಹಾಗೆ ಪಿನ್ ಕೋಡ್, ಏರಿಯಾ ಪಿನ್ ಕೋಡು, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡಿ. ಆವಾಗ ಲೊಕೇಶನ್ ಕೇಳುತ್ತೆ. ಇಲ್ಲಿ ನೋಡಿ ಈ ಥರ ಅದರ ಕೆಳಗಡೆ ಇರುತ್ತೆ, ಲೊಕೇಶನ್ ಕೇಳುತ್ತೆ. ಆವಾಗ ಹೇಗೆ ಲೊಕೇಶನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲೊಂದು ಸರ್ಚ್ ಬಾರ್ ಆಪ್ಷನ್ ಇರುತ್ತೆ. ಅಲ್ಲಿ ನಿಮ್ಮ ಲೊಕೇಶನ್ ಅಂದರೆ ನಿಮ್ಮ ಏರಿಯಾ ಹೆಸರು, ಮನೆ ವಿಳಾಸ, ಮನೆ ನಂಬರ್, ಏರಿಯಾ, ಕ್ರಾಸ್ ಎಲ್ಲ ಟೈಪ್ ಮಾಡಿ. ಇಂಗ್ಲೀಷಲ್ಲಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಟನ್ ಅಂತ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹತ್ತತ್ರ ಹೋಗಿ ನಿಲ್ಲುತ್ತೆ. ಹಾಗೆ ನೀವು ಎಕ್ಸಾಕ್ಟ್ ಲೊಕೇಶನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಲೈನ್ ಕಾಣಿಸ್ತಿದೆ, ಯೆಲ್ಲೋ ಕಲರ್ ಲೈನ್ ಕಾಣಿಸ್ತಿದೆಯಲ್ಲ, ಅದು ಯೆಲ್ಲೋ ಕಲರ್ ಲೈನ್ನ ನೀವು ಎಲ್ಲಿ ಲೊಕೇಶನ್ ಸ್ಪಾಟಲ್ಲಿ ನೀವು ಝೂಮ್ ಮಾಡ್ಕೊಂಡು ನೋಡ್ಬೋದು ಅನ್ನೋದಾದರೆ ಕಂಟ್ರೋಲ್ ಮೌಸಲ್ಲಿ ಸ್ಕ್ರಾಲ್, ಕಂಟ್ರೋಲ್ ಹಿಡ್ಕೊಂಡು ಮೌಸಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಆವಾಗ ನೀವು ಎಕ್ಸಾಕ್ಟ್ ಲೊಕೇಶನ್, ನಿಮ್ಮ ಮನೆ ಲೊಕೇಶನ್ ಕೂಡ ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇದೆ. ಲೊಕೇಶನ್ ತೋರಿಸ್ತಾ ಇದೆ. ಆ ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಯೆಲ್ಲೋ ಕಲರ್ ಇದೆಯಲ್ಲ, ಸೆಂಟರ್ ಮಿಡಲ್ ಆಫ್ ದಿ ಬಾಟಮ್, ಮಿಡಲ್ ಇದೆಯಲ್ಲ, ಆ ಮಿಡಲ್ನ ಲೊಕೇಶನ್ ನೀವೆಲ್ಲಿ ನಿಮ್ಮ ಮನೆ ಬರುತ್ತೋ ಆ ಜಾಗಕ್ಕೆ ಹೋಗಿ ನಿಲ್ಲಿಸಬೇಕು. ಅದಕ್ಕೆ ಕಂಟ್ರೋಲ್ ಹಿಡ್ಕೊಂಡು ಸ್ಕ್ರಾಲ್ ಲಾಕ್ನ ಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮೂವ್ ಮಾಡಿ ಆ ಲೊಕೇಶನ್ಗೆ ನಿಲ್ಲಿಸಿದ್ರೆ ಆ ಜಾಗಕ್ಕೆ ನಿಮ್ಮ ಲೊಕೇಶನ್, ಈ ರೆಡ್ ಕಲರ್ ಇದೆಯಲ್ಲ, ಒಂಥರ ರೌಂಡ್ ಸಿಂಬಲು, ನಿಮ್ಮ ಲೊಕೇಶನ್ಗೆ ಬಂದು ನಿಲ್ಲುತ್ತೆ. ಆ ರೀತಿಯಾಗಿ ಮೂವ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಆವಾಗ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ಆಮೇಲೆ ಇಲ್ಲಿ ಓಕೆನಾ ಅಂತ ಕೇಳುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಆದಮೇಲೆ ಓಕೆನಾ ಅಂತ ಕೇಳುತ್ತೆ. ಆವಾಗ ಎಕ್ಸಾಕ್ಟ್ ಲೊಕೇಶನ್ ಓಕೆ ಆದರೆ ಓಕೆ ಅಂತ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ತದನಂತರ ಲೊಕೇಶನ್ನು ಮತ್ತು
ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ನು ಮತ್ತು ಮನೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ತದನಂತರ ನೆಕ್ಸ್ಟ್ ಆಪ್ಷನಲ್ಲಿ ಏನು ಬರುತ್ತೆ ಅನ್ನೋದಾದರೆ ಈ ರೀತಿಯಾಗಿ ಬರುತ್ತೆ. ಸ್ಟೆಪ್ 2 ಆಪ್ಷನ್ನು ಪದೇ ಪದೇ ಕೇಳುವಂಥ ಕೆಲವೊಂದು ಕ್ವಶನ್ಸ್ಗಳು ಏನಪ್ಪ ಅದು ಅಂದರೆ, ಜನಗಣತಿ ಮನೆಯ ನೆಲಕ್ಕೆ ಯಾವ ನಿರ್ಮಾಣ ಸಾಮಗ್ರಿಯನ್ನು ಉಪಯೋಗಿಸಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳುತ್ತೆ. ಅದರಲ್ಲಿ ಆಪ್ಷನ್ನು ಸಾಕಷ್ಟು ಇರುತ್ತೆ. ಯಾವುದು ಬೇಕಾದ್ರೂ ನಿಮ್ಮ ಮನೆಗೆ ತಕ್ಕಂತೆ ನೀವು ಯಾವ ನೆಲಹಾಸು ಅಂದರೆ ಯಾವುದನ್ನು ಉಪಯೋಗಿಸಿದ್ದೀರಾ, ಟೈಲ್ಸಾ, ಸಿಮೆಂಟಾ, ಕಲ್ಲ, ಮಣ್ಣ, ಎಲ್ಲ ಆಪ್ಷನ್ಸ್ ಇರುತ್ತೆ. ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಸುಮ್ಮನೆ ಸಿಮೆಂಟ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೆಲಹಾಸು ಟೈಲ್ಸ್ ಇರೋ ಟೈಲ್ಸ್ ಹಾಕ್ಬೋದು, ಯಾವುದಿದೆಯೋ ಅದನ್ನು ಎಂಟ್ರಿ ಮಾಡ್ಬೋದು. ಹಾಗೆ ಜನಗಣತಿಯ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ, ಯಾವ ಸಾಮಗ್ರಿನ ಗೋಡೆಗೆ ಬಳಸಲಾಗಿದೆ, ಸಿಮೆಂಟಾ, ಕಾಂಕ್ರೀಟಾ, ಸುಟ್ಟ ಇಡುಕಿನ, ಹಾಗೆ ಮರ, ಹುಲ್ಲು, ಯಾವುದು ಉಪಯೋಗಿಸಿದ್ರೋ ನಿಮ್ಮ ಮನೆಗೆ ಅದನ್ನು ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿ. ಈ ರೀತಿ ಟಿಕ್ ಮಾಡಬೇಕು. ಬ್ಲೂ ಸ್ಕ್ರೀನ್ ಬರುತ್ತೆ. ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಕ್ವಶನ್ಸ್ ಹಾಗೆ ಬರ್ತಾ ಹೋಗುತ್ತೆ. ಜನಗಣತಿ ಮನೆಯ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂದರೆ ಮೇಲ್ಛಾವಣಿಗೆ ಕಾಂಕ್ರೀಟಾ, ಶೀಟಾ, ಕಲ್ಲು ಚಪ್ಪಡಿನ, ಹೆಂಚ ಯಾವ ರೀತಿ ಉಪಯೋಗಿಸಿದರೆ, ಯಾವುದನ್ನು ಹಾಕಿ ನೀವು ಮೇಲ್ಗಡೆ ಚಾವಣಿಯನ್ನು ಕಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳುತ್ತೆ. ಎಕ್ಸಾಂಪಲ್ ಕಾಂಕ್ರೀಟ್ ಹಾಕಿದ್ದೀನಿ, ನಿಮ್ಮ ಮನೆ ಯಾವ ರೀತಿ ಇರುತ್ತೋ ಅದನ್ನು ಮೆನ್ಷನ್ ಮಾಡಿ. ಹಾಗೆ ಈ ಜನಗಣತಿಯ ಮನೆಯ ಸ್ಥಿತಿಯ ಯಾವ ಸ್ಥಿತಿಯಲ್ಲಿದೆ, ಈಗ ಪ್ರೆಸೆಂಟ್ ಯಾವ ಸ್ಥಿತಿಯಲ್ಲಿದೆ, ಉತ್ತಮ ಸ್ಥಿತಿಯಲ್ಲಿದೆಯಾ, ವಾಸಕ್ಕೆ ಯೋಗ್ಯವಾಗಿದೆಯಾ, ಶಿಥಿಲವಾಗಿದೆಯಾ, ಹೇಗಿದೆಯೋ ಅದನ್ನು ಮೆನ್ಷನ್ ಮಾಡಿ. ಹಾಗೆ ಸೇವ್ ಬಟನ್ ಬರುತ್ತೆ. ಇದು ಒಂದು ಸ್ಟೆಪ್ಪು. ಸೇವ್ ಬಟನ್ ಬರುತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮರಿದೆ ಮಾಡ್ತಾ ಹೋಗಬೇಕು. ತದನಂತರ 3ನೇ ಸ್ಟೆಪ್ಪಲ್ಲಿ ಈ ಕುಟುಂಬದ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಎಷ್ಟು ಸಂಖ್ಯೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳಿಸುತ್ತೆ. ಅಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನದ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. 9 ಇದ್ರೆ 9, 5 ಜನ ಇದ್ರೆ 5 ಮೆನ್ಷನ್ ಮಾಡಿ. ತದನಂತರ ಕುಟುಂಬದ ಮುಖ್ಯಸ್ಥರ ಹೆಸರು ಯಾರು ಅಂತ ನಾನು ಆಲ್ರೆಡಿ ಅಲ್ಲಿ ಹೇಳಿದ್ನಲ್ಲ, ಆ ಹೆಸರನ್ನ ಮೆನ್ಷನ್ ಮಾಡಿ ಕರೆಕ್ಟಾಗಿ. ಕನ್ನಡದಲ್ಲಿ ಕೇಳುತ್ತೆ, ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾ ಹೋದರೆ ಕನ್ನಡದಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ಕುಟುಂಬಸ್ಥರ ಮುಖ್ಯಸ್ಥರ ಲಿಂಗ ಗಂಡ ಆಗಲಿ ಹೆಣ್ಣಾಗಲಿ ಇನ್ಯಾವುದೇ ರೀತಿ ಇದ್ರೂ ಕೂಡ ಮೆನ್ಷನ್ ಮಾಡ್ಬೋದು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಥರ ಅಂದರೆ ಜನರಲ್ ಮೆರಿಟ್ ಆಗ್ಬೋದು, OBC ಆಗ್ಬೋದು, ಈ ಥರ ಅಂತ ಕ್ಲಿಕ್ ಮಾಡಿ. ಹಾಗೆ ಈ ಮನೆಯ ಮಾಲೀಕತ್ವದ ಸ್ಥಾನಮಾನ, ಸ್ವಂತ ಮನೆನ, ಬಾಡಿಗೆ ಮನೆ ಆದರೆ ಬೇರೆ ಸ್ಥಳದಲ್ಲಿ ಸ್ವಂತ ಮನೆ ಇದ್ದಲ್ಲಿ, ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲದಿದ್ದಲ್ಲಿ, ಈ ಥರ ಈ ಆಪ್ಷನ್ಸಲ್ಲಿ ಯಾವುದು ನಿಮಗೆ ಬರುತ್ತೋ ಅದ್ರ ಮೇಲೆ ಟಿಕ್ ಮಾಡಿ. ಓಕೆನಾ. ಹಾಗೆ ವಾಸದ ಕೊಠಡಿಗಳ ಸಂಖ್ಯೆ, ಎಷ್ಟು ಕೊಠಡಿಗಳಿದ್ದಾವೆ ಮನೆಯಲ್ಲಿ, ನೀವು ಬಾಡಿಗೆ ಮನೆಯಲ್ಲಾದರೂ ಇರಿ, ಸ್ವಂತ ಮನೆಯಲ್ಲಾದರೂ ಇರಿ, ಎಷ್ಟು ಕೊಠಡಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಎಲ್ಲ ಸರ್ಕಾರಿ ಹುದ್ದೆಗಳ ಬಗ್ಗೆ ಮತ್ತು ಸ್ಕೀಮ್ಗಳ ಬಗ್ಗೆ ಎಲ್ಲ ಸರ್ಕಾರದ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತಿರ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಉಪಯುಕ್ತ ಆದರೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು, ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳು. ಕುಡಿಯುವ ನೀರಿನ ಪ್ರಧಾನ ಮೂಲ ಯಾವುದರಲ್ಲಿ ನಿಮಗೆ ನೀರು ಒದಗಿಸ್ತಾ ಇದ್ದಾರೆ, ಸರ್ಕಾರ ಆಗಲಿ ನಿಮ್ಗಾಗಲಿ ಯಾವ ರೀತಿ ಒದಗಿಸ್ತಾ ಇದ್ದಾರೆ, ನೀವು ಯಾವ ರೀತಿ ಉಪಯೋಗಿಸ್ಕೊತಿದ್ದೀರಾ. ನಾನು ಎಕ್ಸಾಂಪಲ್ ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು ಅಂತ ಹಾಕ್ತಾ ಇದ್ದೀನಿ. ಇಲ್ಲ ನೀವು ಯಾವ ಥರ ಉಪಯೋಗಿಸ್ತಿದ್ರೋ ಅದನ್ನ ಹಾಕ್ಬೋದು. ಬಾವಿ ಇದ್ರೆ ಬಾವಿ, ನದಿಯಿಂದ ತೊಗೊಂಬರ್ತಿದ್ರೆ ನದಿ, ಹಾಗೆ ಈ ಥರ ಯಾವ ಮೂಲದಿಂದ ತೊಗೊಂಬರ್ತಿದ್ದೀರೋ ಅದನ್ನು ಟಿಕ್ ಮಾಡಬೇಕಾಗತ್ತೆ. ಹಾಗೆ ಕುಡಿಯುವ ನೀರಿನ ಮೂಲದ ಲಭ್ಯತೆ ಅಂದರೆ ಆವರಣದ ಒಳಗೇನೆ ಇದೆಯಾ, ಕೊಳಾಯಿ ಇದೆಯಾ, ಇಲ್ಲ ಆವರಣದ ಸಮೀಪದಲ್ಲಿದೆಯಾ, ದೂರದಿಂದ ಹೋಗಿ ನೀರು ತರ್ತೀರಾ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಮೆನ್ಷನ್ ಮಾಡಿ. ಹಾಗೆ ಬೆಳಕಿನ ಪ್ರಧಾನ ಮೂಲ, ಯಾವ ರೀತಿ ನೀವು ಮನೆಯಲ್ಲಿ ಉಪಯೋಗಿಸ್ತಿದ್ರೆ, ಬೆಳಕು ಯಾವ ರೀತಿ, ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಉಪಯೋಗಿಸ್ತಿದ್ದೀರಾ, ಸೀಮೆ ಎಣ್ಣೆನ, ಸೌರಶಕ್ತಿನ, ಈ ಥರ ತೈಲನ, ಇಲ್ಲ ಯಾವುದೇ ಬೆಳಕಿನ ಮೂಲವಿಲ್ಲದಿದ್ದರೆ ಮೂಲವಿಲ್ಲ, ಇದು ಎಂಟ್ರಿ ಮಾಡಿ. ಹಾಗೆ ಶೌಚಾಲಯದ ಲಭ್ಯತೆ, ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ ಉಪಯೋಗಿಸ್ತಿದ್ದೀರಾ, ಇಲ್ಲ ಒಂದೇ ಬಿಲ್ಡಿಂಗಲ್ಲಿ ಸಾಕಷ್ಟು ಮನೆಯವರು ಒಂದು ಬಾತ್ರೂಮನ್ನು ಹಂಚ್ಕೊಂಡಿರ್ತೀರಾ, ಆ ರೀತಿ ಇದೆಯಾ, ಇಲ್ಲ ಸಾರ್ವಜನಿಕವಾಗಿ ಏನಾದ್ರು ಈ ಶೌಚಾಲಯ ಉಪಯೋಗಿಸ್ಕೊತೀರಾ ಅದ್ರ ಬಗ್ಗೆ, ಇಲ್ಲ ಬಯಲು ಯಾವ ರೀತಿ ಇದೆಯೋ ಆ ರೀತಿ ಮೆನ್ಷನ್ ಮಾಡಿ. ಹಾಗೆ ಶೌಚಾಲಯದ ಬಗೆ ಮತ್ತು ವಿಧಗಳು, ಅಂದರೆ ಶೌಚಾಲಯ ಯಾವ ರೀತಿ ಇದೆ ಅಂದರೆ ಒಳಚರಂಡಿ ವ್ಯವಸ್ಥೆ ಮುಖಾಂತರನ,
ಇಲ್ಲ ಈ ಬೇರೆ ರೀತಿ ಇದೆಯಾ, ಇಲ್ಲ ಇಲ್ಲ ಹಳೆ ಮಾದರಿಯಾಗಿ ಗುಂಡಿ ರೀತಿ ಇದೆಯೋ, ಯಾವ ರೀತಿ ಇದೆಯೋ ಇದು ಮಾಹಿತಿನ ಓದಿ ಒಂದ್ಸರಿ ಕರೆಕ್ಟಾಗಿ ಎಂಟ್ರಿ ಮಾಡಿ. ಈ 3 ಆಪ್ಷನ್ ಒಂದೇ ಇರುತ್ತೆ ನೋಡಿ. ಇಲ್ಲಿ ಫ್ಲಶ್ ನೀರು ಹಾಕುವ ಶೌಚಾಲಯವನ್ನು ಸಂಪರ್ಕಿಸಿರುವುದು, ಹಾಗೆ ಅವಳಿ ಗುಂಡಿ ಶೌಚಾಲಯಗಳು, ಏಕಗುಂಡಿ ಶೌಚಾಲಯ, ಸೇವಾ ಶೌಚಾಲಯ, ಈ 3ರಲ್ಲಿ ಎಲ್ಲ ಆಪ್ಷನ್ ಟಿಕ್ ಮಾಡಬೇಕಾಗಿಲ್ಲ. ಇಷ್ಟರಲ್ಲಿ ಯಾವ್ದನ್ನ ಒಂದು ಮಾಡಿದ್ರೆ ಸಾಕು. ಒಳಚರಂಡಿ ವ್ಯವಸ್ಥೆ ಅಂತ ನಾನು ಮಾಡಿದ್ದೀನಲ್ಲ, ಆ ರೀತಿ ಒಂದನ್ನು ಮಾಡಿದ್ರೆ ಸಾಕು. ಮಾಡಿಬಿಟ್ಟು ಸೇವ್ ಅಂತ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ, ಸರಿನಾ? ಹಾಗೆ ತ್ಯಾಜ್ಯ ನೀರನ್ನು ಹೊರ ಸಾಗಿಸಲು ಮಾಡಿರುವ ವ್ಯವಸ್ಥೆ. ಮನೆಯಲ್ಲಿ ತ್ಯಾಜ್ಯ ನೀರು ಇರುತ್ತಲ್ಲ, ಅದನ್ನ ಒಳಚರಂಡಿ ಮುಖಾಂತರನ, ತೆರೆದ ಚರಂಡಿನ, ಇಲ್ಲ ಚರಂಡಿನೇ ಇಲ್ವಾ, ಯಾವ ರೀತಿ ನಿಮ್ಮ ತ್ಯಾಜ್ಯ ಎಲ್ಲ ಆಚೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಒಳಚರಂಡಿ ಇದ್ರೆ ಒಳಚರಂಡಿ ಹಾಕಿ. ಹಾಗೆ ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಸ್ನಾನಗೃಹ ಇದೆಯಾ, ಇಲ್ಲ ಮೇಲ್ಛಾವಣಿ ಇಲ್ಲದೆ ಇರೋದಾ, ಇಲ್ಲ ಸ್ನಾನಗೃಹನೇ ಇಲ್ವಾ, ಯಾವುದಿದೆಯೋ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ಅಡಿಗೆ ಮನೆಯ ಲಭ್ಯತೆ ಮತ್ತು LPG PNG ಸಂಪರ್ಕ ಯಾವ ರೀತಿ, ಇಷ್ಟೊಂದು ಆಪ್ಷನ್ ಇದೆ. ಇಷ್ಟರಲ್ಲಿ ನೀವು ಯಾವುದು ನಿಮಗೆ ಅನಿಸುತ್ತೋ, ನಿಮ್ಮ ಮನೆಯಲ್ಲಿ ಹೇಗಿರುತ್ತೋ ಹಾಗೆ ಎಂಟ್ರಿ ಮಾಡ್ಬೋದು. ಎಕ್ಸಾಂಪಲ್ ನಾನು LPG PNG ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ನಾನು ಟಿಕ್ ಮಾಡಿದ್ದೀನಿ. ನಿಮ್ಗೆ ಯಾವುದು ಇದರಲ್ಲಿ ಆಪ್ಷನ್ಸ್ ಬರುತ್ತೋ, ಮನೆಯ ಒಳಗಡೆ ಅಡಿಗೆ, ಆದರೆ ಅಡಿಗೆ ಮನೆ ಇಲ್ಲ, ಬಯಲಲ್ಲಿ ಅಡಿಗೆ, ಮನೆ ಹೊರಗೆ ಅಡಿಗೆ ಮನೆಯೇ ಇಲ್ಲ ಅನ್ನೋ ಆಪ್ಷನ್ ಏನಾರಿದ್ರೆ ಅದು ಕೂಡ ಎಂಟ್ರಿ ಮಾಡ್ಬೋದು. ಹೇಗಿದೆಯೋ ಹಾಗೆ ಮೆನ್ಷನ್ ಮಾಡಿ. ಹಾಗೆ ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ, ಸೌದೆ ಉಪಯೋಗಿಸ್ಕೋತಿರೋ, ಬೆರಣಿನೋ, ಸೀಮೆಣ್ಣೆನೋ, LPGನೋ, PNGನೋ, ವಿದ್ಯುತ್ ಶಕ್ತಿನೋ, ಬಯೋಗ್ಯಾಸೋ, ಸೋಲಾರೋ, ನೀವು ಯಾವ ರೀತಿ ಉಪಯೋಗಿಸ್ಕೋತಿರೋ ಅದನ್ನು ಎಂಟ್ರಿ ಮಾಡಿ. ನಾನು ಎಕ್ಸಾಂಪಲ್ LPG PNG ಅಂತ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಸೇವ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಹಾಗೆ ಐದನೇ ಪುಟಕ್ಕೆ ಬಂದರೆ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್, ಯಾವ ರೀತಿ ನೀವು ರೇಡಿಯೋನ ಉಪಯೋಗಿಸ್ಕೋತೀರಾ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಸಾಂಪ್ರದಾಯಿಕ ರೇಡಿಯೋನ, ಇಲ್ಲ ಮೊಬೈಲಲ್ಲಿನ, ಯಾವುದೇ ರೀತಿಯ ಸಾಧನ. ಹಳೆ ರೀತಿಯಾಗಿ ಈಗ ರೇಡಿಯೋಗಳು ಯಾರು ಉಪಯೋಗಿಸ್ಕೋತಿಲ್ಲ, ಮೊಬೈಲ್ ಫೋನಲ್ಲೇ ರೇಡಿಯೋ ಬರೋದ್ರಿಂದ ನಾನು ರೇಡಿಯೋ ಮೊಬೈಲ್ ಅಂತ ಹಾಕಿದ್ದೀನಿ. ಇಲ್ಲ ಅಂದರೆ ಇಲ್ಲ ಅಂತ ಮೆನ್ಷನ್ ಮಾಡಿ. ಹಾಗೆ ಟೆಲಿವಿಷನ್ ಯಾವುದು ಉಪಯೋಗಿಸ್ಕೋತೀರಾ, ಡಿಶ್ಶಾ, DTH, ಕೇಬಲ್ಲ, ಯಾವ ರೀತಿ ಉಪಯೋಗಿಸ್ಕೋತೀರಾ. DTH ಇದ್ರೆ DTH ಹಾಕಿ, ಕೇಬಲ್ ಇದ್ರೆ ಕೇಬಲ್ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಹಾಗೆ ಇಂಟರ್ನೆಟ್ ಸಂಪರ್ಕ ಯಾವ ರೀತಿ ಉಪಯೋಗಿಸ್ಕೊತೀರಾ, ಲ್ಯಾಪ್ಟಾಪು, ಕಂಪ್ಯೂಟರ್, ಮೊಬೈಲ್, ಸ್ಮಾರ್ಟ್ಫೋನು, ಬೇರೆ ಯಾವುದಾದ್ರೂ ಸಾಧನ ಯಾವುದಾದ್ರೂ ಎಂಟ್ರಿ ಮಾಡ್ಬೋದು. ಹಾಗೆ ಲ್ಯಾಪ್ಟಾಪು, ಕಂಪ್ಯೂಟರ್ ಇದ್ದರೆ ಹೌದು, ಇಲ್ಲಾಂದ್ರೆ ಇಲ್ಲ. ಹಾಗೆ ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್, ಸ್ಥಿರ ದೂರವಾಣಿನ ಅಂದರೆ ಲ್ಯಾಂಡ್ಲೈನ್ ಆಗ್ಬೋದು, ಹಾಗೆ ಮತ್ತು ಮೊಬೈಲ್ ಆಗ್ಬೋದು, ಸೆಲ್ ಫೋನ್ ಆಗ್ಬೋದು. ಯಾವ ಆಪ್ಷನ್ ನಿಮಗೆ ಬರುತ್ತೋ ಆ ಆಪ್ಷನ್ನ ಮೆನ್ಷನ್ ಮಾಡಿ. ಹಾಗೆ ಮತ್ತು ಬೈಸಿಕಲ್ ಮತ್ತು ಸ್ಕೂಟರ್, ಬೈಸಿಕಲ್ ಇದ್ರೆ ಬೈಸಿಕಲ್ ಅಂದರೆ ಸೈಕಲ್ ಅಂತ ಕರೀತಾರೆ. ಸ್ಕೂಟರು ಅಥವಾ ಮೋಟರ್ ಸೈಕಲ್, ಈಗ ಆಕ್ಟಿವ್ ಹೋಂಡಾ ಮತ್ತು ಇನ್ಯಾವುದನ್ನ ಉಪಯೋಗಿಸಿದ್ರೆ ಅದನ್ನು ಮೋಟರ್ ಸೈಕಲ್ ಅಂತ ಕರೀತಾರೆ. ಮೋಟರ್ ಸೈಕಲ್ ಇದ್ರೆ ಮೋಟರ್ ಸೈಕಲ್ ಅಂತ ಕ್ಲಿಕ್ ಮಾಡಿ. ಹಾಗೆ ಮನೇಲಿ ಕಾರು, ಜೀಪು, ವ್ಯಾನ್ ಏನಾದ್ರು ವ್ಯವಸ್ಥೆ ಇದ್ದರೆ ಹೌದು, ಇಲ್ಲ ಅಂದರೆ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡಿ. ಹಾಗೆ ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು, ಅಂದರೆ ಹೆಚ್ಚಾಗಿ ನೀವು ಯಾವ ಧಾನ್ಯನ ಉಪಯೋಗಿಸ್ಕೊತೀರಾ ಅನ್ನೋದ್ರ ಬಗ್ಗೆ ಕೇಳಲಾಗಿದೆ. ಯಾವ ಧಾನ್ಯ ಉಪಯೋಗಿಸ್ಕೋತಿರೋ ಆ ಧಾನ್ಯದ ಬಗ್ಗೆ ಮೆನ್ಷನ್ ಮಾಡಿ. ಎಕ್ಸಾಂಪಲ್ ಅಲ್ಲಿ ಅಕ್ಕಿ, ರಾಗಿ ಆ ಥರ ಎಲ್ಲ ಆಪ್ಷನ್ ಇದೆ. ನಿಮ್ಗೆ ಇಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ. ಯಾವ ಧಾನ್ಯನ ಉಪಯೋಗಿಸ್ಕೋತೀರೋ ಅದ್ರ ಮೇಲೆ ಟಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡ್ರೆ ನಿಮಗೆ ಕೊನೆಯದಾಗಿ ಈ ರೀತಿಯಾದ ಸ್ಟೆಪ್ ಬರುತ್ತೆ. ಎಲ್ಲ ಸೇವ್ ಆದರೆ ನೋಡಿ, ಇಲ್ಲಿ ರಾಜ್ಯ, ಜಿಲ್ಲೆ, ಗ್ರಾಮ ಮತ್ತು ಪಿನ್ ಕೋಡು. ಹಾಗೆ ಈಗ ಫಾಸ್ಟಾಗಿ ಯಾವುದೆಲ್ಲ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಆಲ್ರೆಡಿ ತಿಳಿಸಿದ್ದೀನಿ, ಮತ್ತೊಮ್ಮೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಜನಗಣತಿ ಮನೆಯ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಈ ಕ್ವಶನ್ಸ್ಗಳು ಪದೇ ಪದೇ ಕೇಳುತ್ತೆ ನಿಮ್ಮ ಜನಗಣತಿ ಎಂಟ್ರಿ ಮಾಡುವ ಸಂದರ್ಭದಲ್ಲಿ. ಈ ಜನಗಣತಿ ಮನೆಯ ಸ್ಥಿತಿ, ಸ್ವಂತನ ಬಾಡಿಗೆನ, ಹಾಗೆ ಮನೆಯ ಮುಖ್ಯಸ್ಥರ ಹೆಸರು, ಒಟ್ಟು ಎಷ್ಟು ಜನ ಮನೆಯಲ್ಲಿದ್ದೀರಾ, ಮುಖ್ಯಸ್ಥರ ಭಾಷೆ ಯಾವುದು, ಲಿಂಗ, ಜಾತಿ, ಅವರ ಸ್ಥಾನಮಾನ, ಎಷ್ಟು ವಾಸದ ಕೊಠಡಿ, ಮತ್ತು ಎಷ್ಟು ಜನ ವಿವಾಹಿತರಿದ್ದಾರೆ ಆ ಮನೆಯಲ್ಲಿ. ಹಾಗೆ ಕುಡಿಯುವ ನೀರಿನ ಸೌಲಭ್ಯ ಯಾವ ರೀತಿ ಬರ್ತಾ ಇದೆ, ಯಾವ ಮೂಲದಿಂದ ಬರ್ತಾ ಇದೆ, ಬೆಳಕಿನ ಮೂಲ ಯಾವುದು, ಶೌಚಾಲಯದ ಮೂಲ, ಹಾಗೆ ಶೌಚಾಲಯದ ಬಗೆಗಳು, ಹಾಗೆ ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ, ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಹಾಗೆ ಅಡಿಗೆ ಮನೆಯ ಲಭ್ಯತೆ ಮತ್ತು LPG ಅಥವಾ PNG ಸಂಪರ್ಕ, ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ,
ಕುಟುಂಬವು ಹೊಂದಿರುವ ಸ್ವತ್ತುಗಳು, ರೇಡಿಯೋನ, ಟ್ರಾನ್ಸಿಸ್ಟರ, ಟೆಲಿವಿಷನ, ಇಂಟರ್ನೆಟ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್, ಟೆಲಿಫೋನ್, ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದೀರಾ, ಬೈಸಿಕಲ್, ಸ್ಕೂಟರ್ ಇದೆಯಾ, ಹಾಗೆ ಕಾರು, ಜೀಪ್ ಇದೆಯಾ, ಕುಟುಂಬದಲ್ಲಿ ಸೇವನೆ ಮಾಡುವ ಪ್ರಮುಖ ಯಾವ ಧಾನ್ಯ, ಹಾಗೆ ಮೊಬೈಲ್ ಸಂಖ್ಯೆ ಕೇಳುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ದೃಢೀಕರಿಸಿ ಮತ್ತು ಸಲ್ಲಿಸಿ, ಇದನ್ನ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಮಾಡ್ದಂಗೆ ನಿಮ್ಮ ಜಾತಿ ಕನ್ನಡತಿ ಸಬ್ಮಿಟ್ ಆದಂಗೆ. ಆದರೆ ಇಲ್ಲ ಅಂದರೆ ಡ್ರಾಫ್ಟ್ ಆಗಿ ಉಳಿಸಿಕೊಳ್ಳಿ ಅನ್ನೋದಾದರೆ ಸೇವ್ ಮಾಡಿರುತ್ತೆ. ನೀವು ಇನ್ನೂ ಬೇಕಾದ್ರೆ ಯೋಚನೆ ಮಾಡಿ ಇನ್ನೂ 1 ದಿನ 2 ದಿನ ಬಿಟ್ಟು ಬೇಕಾದ್ರೆ ಅದನ್ನ ಮತ್ತೆ ಓಪನ್ ಮಾಡಿ ಸಬ್ಮಿಟ್ ಅನ್ನ ದೃಢೀಕರಿಸಿ ಮತ್ತೆ ಸಲ್ಲಿಸಿನ ಮಾಡ್ಬೋದಾಗಿರ್ತದೆ. ಇಲ್ಲ ಓಕೆ ಅನ್ನೋದಾದ್ರೆ ಒಂದೇ ಸಾರಿ ಮಾಡಿ, ಇಲ್ಲ ವೆಯ್ಟ್ ಮಾಡ್ಬೋದು. ಇಲ್ಲ ಇನ್ನೊಂದು ಬಾರಿ ತಿದ್ದುಪಡಿ ಮಾಡೋಣ ಅನ್ನೋದಾದ್ರೆ ತಿದ್ದುಪಡಿಗಾಗಿ ಹಿಂತಿರುಗಿ ಅಂತ ಕ್ಲಿಕ್ ಮಾಡಿ ಮತ್ತೆ ಎಲ್ಲ ಡೀಟೇಲ್ಸ್ ಅನ್ನ ನೋಡಿಕೊಂಡು ವೆರಿಫೈ ಮಾಡ್ಕೊಂಡು ಮಾಡ್ಬೋದಾಗಿರ್ತದೆ. ಹಾಗೆ ಲಾಸ್ಟಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ಡೀಟೇಲ್ಸ್ ಬರುತ್ತೆ. ಇಲ್ಲ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನೋ ಬರ್ಬೋದು. ನಾನು ಇನ್ನೂ ಸಬ್ಮಿಟ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮಗೆ ತಿಳಿಸಿಲ್ಲ. ಇಷ್ಟು ಸಬ್ಮಿಟ್ ಮಾಡಿದ್ರೆ ಮುಗೀತು, ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಜಾತಿ ಗಣತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆನಾ? ಈಗ ಇಂಗ್ಲೀಷ್ ಕೇಳೋದು ಬರೋದಾದರೆ ಸೇಮ್ ಇಂಗ್ಲೀಷು ಅದೇ ರೀತಿ ಇರುತ್ತೆ. ಇದೇ ಸೇಮ್ ಕ್ವಶನ್ಸೇ ಇರ್ತವೆ. ಸೇಮ್ ಇಂಗ್ಲೀಷು ಕೂಡ ಈಗೇನು ಕನ್ನಡದಲ್ಲಿ ನಾನು ವಿವರಣೆ ಕೊಟ್ಟೆ ಕೂಡ ಅದೇ ರೀತಿಯಾಗಿರುತ್ತಾ ಹೋಗ್ತದೆ. ಬೇಕಾದ್ರೆ ಈ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಕೂಡ ಚೆಕ್ ಮಾಡಿಕೊಂಡು ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.